ಕ್ಯಾಲರಿ ಅಂತಂದರೆ ಎನರ್ಜಿಯನ್ನು ಅಳತೆ ಮಾಡುವಂಥ ಒಂದು ವಿಧಾನ. ಸಾಮಾನ್ಯವಾಗಿ ನಾವು ತಿನ್ನುವಂಥ ಆಹಾರದಲ್ಲಿ ಯಾವುದರ ಪ್ರಮಾಣ ಎಷ್ಟಿದೆ ಅನ್ನುವುದರ ಮೇಲೆ ನಾವು ಹೈ ಕ್ಯಾಲರಿ ಫುಡ್ ತೊಗೊಂಡಿದ್ದೀವ ಅಥವಾ ಲೋ ಕ್ಯಾಲರಿ ಫುಡ್ ತೊಗೊಂಡಿದ್ದೀವ ಅನ್ನೋದು ನಿಂತಿರುತ್ತೆ. ಕ್ಯಾಲರಿಯನ್ನು ಕೌಂಟ್ ಮಾಡುವಾಗ ನಾವು ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ತಿಂತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಎಷ್ಟು ಕ್ಯಾಲರಿ ತಿಂತೀವಿ ಅಷ್ಟು ಕ್ಯಾಲರಿಯನ್ನು ಬರ್ನ್ ಮಾಡೋದಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಆಗೋದಿಲ್ಲ. ವೀಕ್ಷಕರೇ ನಮಸ್ಕಾರ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಫಿಟ್ನೆಸ್ ಅಥವಾ ವೆಯ್ಟ್ ಲಾಸ್ ವಿಷಯ ಅಂತ ಬಂದಾಗ ಪದೇ ಪದೇ ಈ ಕ್ಯಾಲರಿ ಅನ್ನೋ ಪದವನ್ನು ಬಳಸ್ತಾ ಇರ್ತೀವಿ. ಏನಿದು ಕ್ಯಾಲರಿ ಅಂದರೆ, ಇದರಿಂದ ನಮ್ಮ ದೇಹಕ್ಕೆ ಏನು ಲಾಭ, ಕ್ಯಾಲರಿ ಬರ್ನ್ ಮಾಡೋದು ಅಂದರೆ ಏನು, ಹೇಗೆ, ಇವೆಲ್ಲವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಆಹಾರ ತಜ್ಞಿ ಹಾಗೂ ನ್ಯೂಟ್ರಿಷನಿಸ್ಟ್ ಪಲ್ಲವಿ ಇಡೂರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮ್ಯಾಮ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಮಸ್ಕಾರ. ನಾನು ಆಗಲೇ ಹೇಳಿದಾಗ ಈ ಕ್ಯಾಲರಿ ಅನ್ನೋ ಟರ್ಮನ್ನು ತುಂಬ ಕೇಳ್ತಾ ಇರ್ತೀವಿ. ಸೊ ಏನಿದು ಕ್ಯಾಲರಿ ಅಂದರೆ, ಇದರ ರೋಲ್ ಏನು, ಹೇಗಿದು ವರ್ಕ್ ಆಗುತ್ತೆ ನಮ್ಮ ಬಾಡಿನಲ್ಲಿ? ಕ್ಯಾಲರಿ ಅಂತಂದರೆ ಎನರ್ಜಿಯನ್ನು ಅಳತೆ ಮಾಡುವಂಥ ಒಂದು ವಿಧಾನ. ಅಂದರೆ ನಾವು ನಮ್ಮ ದೇಹಕ್ಕೆ ಎಷ್ಟು ಎನರ್ಜಿ ಕೊಟ್ಟಿದ್ದೀವಿ ಅನ್ನೋದನ್ನು ಅಳತೆ ಮಾಡೋದಕ್ಕೆ ಇರುವಂಥ ವಿಧಾನವನ್ನು ಕ್ಯಾಲರಿ ಅಂತ ಕರಿತೀವಿ. ಕ್ಯಾಲರಿ ನಮ್ಮ ಆಹಾರದಿಂದ ನಮಗೆ ಸಿಗುವಂಥದ್ದು. ಸೊ ಆಹಾರದ ಮೂಲಕ ನಾವು ಎಷ್ಟು ಎನರ್ಜಿ ಕೊಟ್ಟಿದ್ದೀವಿ ಅಥವಾ ನಮ್ಮ ದೇಹ ಎಷ್ಟು ಎನರ್ಜಿಯನ್ನು ಉಪಯೋಗಿಸ್ಕೊಂಡಿದೆ ಅಥವಾ ಎಷ್ಟು ಎನರ್ಜಿಯನ್ನು ಸೇವ್ ಮಾಡ್ಕೊಂಡಿದೆ ಅನ್ನುವಂಥದ್ದನ್ನೆಲ್ಲ ನಾವು ಕ್ಯಾಲರಿಯ ಮುಖಾಂತರ ಅಥವಾ ಕ್ಯಾಲರಿ ಅನ್ನುವಂಥ ಮೆಷರ್ಮೆಂಟ್ನ ಮುಖಾಂತರ ಅಳಿತೀವಿ. ಇನ್ನು ಯಾವ ರೀತಿ ಐಡೆಂಟಿಫೈ ಮಾಡೋದು ಈ ಕ್ಯಾಲರಿಯನ್ನು? ಯೂಶ್ವಲಿ ಹೈ ಕ್ಯಾಲರಿ ಫುಡ್ ಅಥವಾ ಲೋ ಕ್ಯಾಲರಿ ಫುಡ್ ಅಂತಾರಲ್ಲ, ಸೊ ಹೇಗೆ ಗೊತ್ತಾಗುತ್ತೆ ನಮ್ಮ ಆಹಾರದಲ್ಲಿ ಎಷ್ಟು ಕ್ಯಾಲರಿ ಇದೆ ಅಂತ? ಕ್ಯಾಲರಿಯನ್ನು ಹೈ ಕ್ಯಾಲರಿ ಲೋ ಕ್ಯಾಲರಿ ಫುಡ್ ಅನ್ನೋದನ್ನು ಫುಡ್ಡಿನ ಮೇಲೆ ಕೆಟಗರೈಸ್ ಮಾಡಬೇಕು. ಅಂದರೆ ಕ್ಯಾಲರಿಯ ಮೇಲೆ ಫುಡ್ಡನ್ನು ಕ್ಯಾಟಗರೈಸ್ ಮಾಡಬೇಕು. ಒಂದು ಕ್ಯಾಲರಿ ಅನ್ನೋದು ಯಾವ ಥರ ಕೌಂಟ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ರೆ ಮೇ ಬಿ ಕ್ಯಾಲರಿ ಹೈ ಯಾವುದ್ರಲ್ಲಿದೆ ಯಾವುದು ಕಮ್ಮಿ ಇದರಲ್ಲಿದೆ ಅನ್ನೋದು ಈಸಿ ಐಡೆಂಟಿಫೈ ಮಾಡೋದಕ್ಕೆ. ಕಾರ್ಬೋಹೈಡ್ರೇಟ್ಸ್, ಮ್ಯಾಕ್ರೋಸ್ ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥದ್ದು. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ಇದು ಮೂರು ನಮಗೆ ದೇಹಕ್ಕೆ ಬಹಳ ಮುಖ್ಯವಾಗಿ ಬೇಕಾಗುವಂಥ ಅಂಶ. ಈ ಮೂರಕ್ಕೆ ಕ್ಯಾಲರಿಯನ್ನು ಕೌಂಟ್ ಮಾಡೋದಕ್ಕೆ ಒಂದು ಮೆಥಡ್ ಇದೆ. ಅಂದರೆ 1 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ತೊಗೊಂಡ್ರೆ ಅದರ ಕ್ಯಾಲರಿ 4 ಕಿಲೋ ಕ್ಯಾಲರಿ ಅಂತ ಬರುತ್ತೆ. 1 ಗ್ರಾಮ್ ಕಾರ್ಬೋಹೈಡ್ರೇಟ್ಸಲ್ಲಿ 4 ಕಿಲೋ ಕ್ಯಾಲರಿ ಇರುತ್ತೆ. ಅದೇ ರೀತಿ 1 ಗ್ರಾಮ್ ಪ್ರೋಟೀನಲ್ಲಿ 4 ಕಿಲೋ ಕ್ಯಾಲರಿ ಇರುತ್ತೆ. ಇನ್ನು ನಾವು ಫ್ಯಾಟಿನ ವಿಚಾರಕ್ಕೆ ಬಂದಾಗ 1 ಗ್ರಾಮಲ್ಲಿ ನಮಗೆ 9 ಕಿಲೋ ಕ್ಯಾಲರಿ ಇರುತ್ತೆ. ಸೊ ಕಿಲೋ ಕ್ಯಾಲರಿಯನ್ನು ಕೌಂಟ್ ಮಾಡಿಕೊಂಡಾಗ ಫ್ಯಾಟಿಗೆ 1 ಗ್ರಾಮ್, ಅದು 1 ಗ್ರಾಮ್, ಕಾರ್ಬೋಹೈಡ್ರೇಟ್ಸ್ ಅಥವಾ ಪ್ರೋಟೀನ್ ಕೂಡ 1 ಗ್ರಾಮ್. ಬಟ್ ಕಾರ್ಬೋಹೈಡ್ರೇಟ್ಸ್ 1 ಗ್ರಾಮಿಗೆ ಬರೀ 4 ಇರುತ್ತೆ, ಫ್ಯಾಟಲ್ಲಿ 9 ಇರುತ್ತೆ. ಸೊ ಈಗ ನಾವು ಆಹಾರವನ್ನು ತಗೊಂಡಾಗ ನಮ್ಮ ದಿನನಿತ್ಯದ ಆಹಾರದಲ್ಲಿ, ಈಗ ಸಾಮಾನ್ಯವಾಗಿ ನಾವು ತಿನ್ನುವಂಥ ಆಹಾರದಲ್ಲಿ ಯಾವುದರ ಪ್ರಮಾಣ ಎಷ್ಟಿದೆ ಅನ್ನುವುದರ ಮೇಲೆ ನಾವು ಹೈ ಕ್ಯಾಲರಿ ಫುಡ್ ತೊಗೊಂಡಿದ್ದೀವ ಅಥವಾ ಲೋ ಕ್ಯಾಲರಿ ಫುಡ್ ತೊಗೊಂಡಿದ್ದೀವ ಅನ್ನೋದು ನಿಂತಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆಹಾರದಲ್ಲಿ ಫ್ಯಾಟಿನ ಅಂಶ ಜಾಸ್ತಿ ಇರುವಂಥ ಆಹಾರ ಇದ್ದರೆ, ನಮ್ಮ ತಟ್ಟೆಯಲ್ಲಿ ನಾವೇನು ತೊಗೊಂಡಿರ್ತೀವಿ, ನಾವು ತಿನ್ನೋ ಆಹಾರದಲ್ಲಿ ಫ್ಯಾಟಿನ ಅಂಶ ಜಾಸ್ತಿ ಇರುವಂಥ ಆಹಾರ ಇದ್ದರೆ ಆಗ ನಾವು ಹೈ ಕ್ಯಾಲರಿ ಫುಡ್ಡನ್ನು ತೊಗೊಂಡಿದ್ದೀವಿ ಅಂತ ಅರ್ಥ. ಒಂದು ವೇಳೆ ನಾವು ಕಾರ್ಬೋಹೈಡ್ರೇಟ್ಸ್ ಅಥವಾ ಪ್ರೋಟೀನಿನ ಅಂಶ ಜಾಸ್ತಿ ಇರುವಂಥ ಫುಡ್ ತೊಗೊಂಡ್ರೆ ಆಗ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಲೋ ಕ್ಯಾಲರಿ ಫುಡ್ ತೊಗೊಂಡಿದ್ದೀವಿ ಅಂತ ಅರ್ಥ. ಇದರಲ್ಲಿ ಒಟ್ಟಾರೆಯಾಗಿ ನಾವು ಎಷ್ಟರ ಪ್ರಮಾಣದಲ್ಲಿ ಆಹಾರ ಸೇವಿಸ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು 1 ತಟ್ಟೆ ಅನ್ನ ತೊಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. 1 ತಟ್ಟೆ ಅನ್ನ, ಆಮೇಲೆ 1 ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. 1 ತಟ್ಟೆಯ ಅನ್ನದ ಕ್ಯಾಲರಿಯೇ ಜಾಸ್ತಿ ಇರುತ್ತೆ, 2 ಸ್ಪೂನ್ ತುಪ್ಪದ್ದಲ್ಲ. 2 ಸ್ಪೂನ್ ತುಪ್ಪದಲ್ಲಿ 1 ಗ್ರಾಮ್ ತುಪ್ಪದಲ್ಲಿ 9 ಕಿಲೋ ಕ್ಯಾಲರಿ ಇದ್ದರೂ ಕೂಡ ಕ್ವಾಂಟಿಟಿ ತೊಗೊಂಡಿರೋದು ನೀವು 2 ಸ್ಪೂನ್ ಇರುತ್ತೆ. ಆದರೆ ಅನ್ನ ತೊಗೊಂಡಿರೋದು 1 ತಟ್ಟೆ ಇರುತ್ತೆ. ಸೊ ಅನ್ನದ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ. ಅನ್ನದ ಕ್ವಾಂಟಿಟಿ ಜಾಸ್ತಿ ಇರುವಾಗ ಕಿಲೋ ಕ್ಯಾಲರಿ ಹೊತ್ತಿನ ಆಹಾರದಲ್ಲಿ ಅನ್ನದ್ದೇ ಜಾಸ್ತಿ ಇರುತ್ತೆ. ಸೊ ಕ್ಯಾಲರಿಯನ್ನು ಕೌಂಟ್ ಮಾಡುವಾಗ ನಾವು ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ತಿಂತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಓಕೆ, ಇನ್ನು ಎಂಟಿ ಕ್ಯಾಲರೀಸ್ ಅಂತ ಹೇಳ್ತಾರಲ್ಲ, ಹಾಗಂದ್ರೆ ಏನು, ಇದರಿಂದ ಹೇಗೆ ನಮ್ಮ ಬಾಡಿ ಇಂಪ್ಯಾಕ್ಟ್ ಆಗುತ್ತೆ ಅಂತ? ಎಂಟಿ ಕ್ಯಾಲರೀಸ್ ಅನ್ನೋದು
ಸಾಮಾನ್ಯವಾಗಿ ನಾವು ತಿನ್ನುವಂಥ ಸ್ವೀಟ್ನೆಸ್ಸಲ್ಲಿ ನಾವು ತಿನ್ನುವಂಥ ಫುಡ್ಡು ಜಂಕ್ ಫುಡ್ಡಲ್ಲಿ ಇರುತ್ತೆ. ಈಗ ನೀವು ಕರೆದಿರ್ತೀರಿ, ಒಂದು ಕರೆದಿರುವಂಥ ಚಿಪ್ಸ್ ಏನೋ ತಿಂತಿರ್ತೀರಿ, ಅದರಲ್ಲಿ ಕ್ಯಾಲರಿ ಇಲ್ವಾ? ತುಂಬ ಕ್ಯಾಲರಿ ಇದೆ. ನೀವು ಒಂದು ಪ್ಯಾಕೆಟ್ ಚಿಪ್ಸಲ್ಲಿ ತೊಗೊಂಡ್ರೆ ಕ್ಯಾಲರಿ ನೋಡಿ, ನೀವು ಅದರಲ್ಲಿ ಸಖತ್ ಕ್ಯಾಲರಿ ಮೆನ್ಷನ್ ಮಾಡಿರ್ತಾರೆ. ಬಟ್ ನಿಜವಾಗ್ಲೂ ಅದು ನಮ್ಮ ದೇಹಕ್ಕೆ ಎನರ್ಜಿ ಕೊಡುತ್ತಾ? ನಿಜವಾಗ್ಲೂ ನಮಗೆ ದೇಹಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಕೊಡುತ್ತಾ? ಅಥವಾ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ನಮ್ಮ ದೇಹಕ್ಕೆ ಎಷ್ಟರ ಪ್ರಮಾಣದಲ್ಲಿ ಬೇಕು ಅಷ್ಟರ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸ್ ಕೊಡುತ್ತಾ ಅಂತ ನೋಡಿದ್ರೆ ಝೀರೋ. ಅದರಿಂದ ನಮ್ಮ ದೇಹಕ್ಕೆ ಉಪಯೋಗ ಆಗುವಂಥದ್ದು ಏನೂ ಸಿಕ್ಕಿರೋದಿಲ್ಲ. ಆಮೇಲೆ ನೀವು ಕೇಕ್ ತೊಗೋತೀರಿ, ಅಥವಾ ಸ್ವೀಟ್ಸ್ ತೊಗೊತೀರಿ, ಅಥವಾ ಡೋನಟ್ಸ್ ತಿಂತೀರಿ, ಕುಕೀಸ್ ತಿಂತೀರಿ, ಇದರಲ್ಲೆಲ್ಲ ಕ್ಯಾಲರೀಸ್ ಎಲ್ಲಿದೆ? ಸಿಕ್ಕಾಪಟ್ಟೆ ಇದೆ. ಎಷ್ಟಿದೆ? ಸಿಕ್ಕಾಪಟ್ಟೆ ಇದೆ. ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲಿದೆ? ಝೀರೋ, ಏನೂ ಇರೋದಿಲ್ಲ. ಅಂದರೆ ನಿಮಗೆ ಅದು ಸಕ್ಕರೆಯಿಂದನೇ ಮಾಡಿರುವಂಥದ್ದು. ಈಗ 1 ಸ್ಪೂನ್ ಸಕ್ಕರೆಯ ಬದಲಿಗೆ 10 ಸ್ಪೂನ್ ಸಕ್ಕರೆ ಹಾಕಿದ್ರೆ ಕ್ಯಾಲರಿ ಆಟೋಮ್ಯಾಟಿಕಲಿ ಜಾಸ್ತಿ ಆಗಿರುತ್ತೆ. ಆದರೆ 10 ಸ್ಪೂನ್ ಶುಗರಲ್ಲಿ ನಿಮ್ಗೆ ಏನಾದರೂ ನಿಮ್ಮ ದೇಹಕ್ಕೆ ಬೇಕಾಗುವಂಥದ್ದು ಸಿಕ್ಕಿರುತ್ತಾ? ಸಿಕ್ಕಿರೋದಿಲ್ಲ. ಸೊ ಅದು ಎಂಟಿ ಕ್ಯಾಲರಿ. ಈ ಥರ ತಿನ್ನುವಂಥದ್ದು ಏನಿದೆ, ಚಿಪ್ಸ್ ಇರ್ಬೋದು, ಅಥವಾ ಕರ್ದ ತಿಂಡಿಗಳಿರ್ಬೋದು, ಅಥವಾ ಸ್ವೀಟ್ಸ್ ಇರ್ಬೋದು, ಅಥವಾ ಬೇಕ್ರಿ ಐಟಮ್ಸ್ ಇರ್ಬೋದು, ಇವೆಲ್ಲವೂ ಎಂಟಿ ಕ್ಯಾಲರೀಸ್ ಅಂತ ಹೇಳ್ತೀವಿ. ಯಾಕಂದರೆ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಯಾವುದೇ ಅಂಶಗಳು ಸಿಕ್ಕಿರೋದಿಲ್ಲ. ಅಂದರೆ ಏನು ನ್ಯೂಟ್ರಿಷನ್ ಇಲ್ಲದೆ ಸುಮ್ಮನೆ ಅದು ದೇಹಕ್ಕೆ ವೇಸ್ಟ್ ರೀತಿ ಹೋಗ್ತಾ ಇರುತ್ತೆ ಅಂತ. ಓಕೆ, ಹಾಗಿದ್ರೆ ಈ ಬ್ಯಾಲೆನ್ಸ್ಡ್ ಮೀಲ್ ಅಲ್ಲಿ ಯಾವ ರೀತಿ ಕ್ಯಾಲರೀಸ್ನ ನಾವು ಕೌಂಟ್ ಮಾಡೋದು? ಅಂದರೆ ದಿನವೊಂದಕ್ಕೆ ಎಷ್ಟು ಕ್ಯಾಲರೀಸ್ ಬೇಕಾಗುತ್ತೆ ಅಂತ? ಈಗ ಒಂದು 30 ಗ್ರಾಮ್ ಇದು ತೊಗೊಂಡ್ರಿ ಅಂತ, ರೈಸ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಸಿಂಪಲ್ ಎಲ್ಲರೂ ಊಟದ್ದೇ ಕ್ಯಾಲ್ಕುಲೇಷನ್ ಹಾಕೋಕ್ಕೆ ಹೋದರೆ 30 ಗ್ರಾಮ್ ರೈಸ್ ತೊಗೊತೀರಿ ಒಬ್ಬ ವ್ಯಕ್ತಿಗೆ. 30 ಗ್ರಾಮ್ ಇಂಟು 4 ಅಂತ ಮಾಡಿದ್ರೆ ಎಷ್ಟಾಯಿತು? 120 ಕಿಲೋ ಕ್ಯಾಲರಿ ಆಯಿತು. 120 ಕಿಲೋ ಕ್ಯಾಲರಿ ಪ್ಲಸ್ 30 ಗ್ರಾಮ್ ದಾಲ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. 30 ಗ್ರಾಮ್ ದಾಲಲ್ಲಿ ಎಗೇನ್ 120 ಕಿಲೋ ಕ್ಯಾಲರಿ, ಟೋಟಲಿ ಎಷ್ಟಾಯಿತು? 240 ಕಿಲೋ ಕ್ಯಾಲರೀಸ್ ಆಯಿತು. 240 ಕಿಲೋ ಕ್ಯಾಲರೀಸ್ ಅದಕ್ಕೆ ನಾವು ಆ್ಯಡ್ ಮಾಡಿರ್ತೀವಿ, ಅಡಿಷ್ನಲಿ ಆ್ಯಡ್ ಮಾಡಿರ್ತೀವಿ. ಸ್ಪೈಸಸ್ ಹಾಕಿರ್ತೀವಿ, ಎಣ್ಣೆ ಹಾಕಿರ್ತೀವಿ, ತರಕಾರಿ ಹಾಕಿರ್ತೀವಿ, ಇವೆಲ್ಲದರ ಕ್ಯಾಲರಿ ಕೌಂಟ್ ಆಗುತ್ತೆ. ಓವರಾಲ್ ಅದೊಂದು ಮೀಲ್ ಒಂದು 400-450 ಮಿನಿಮಮ್ 500 ಕ್ಯಾಲರಿ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಈ 500 ಕ್ಯಾಲರಿನಲ್ಲಿ ನಿಮಗೆ ಎಷ್ಟು ಒಳ್ಳೆಯದು ಸಿಕ್ಕಿರುತ್ತೆ ಅಂದರೆ, ಎಷ್ಟು ನಿಮ್ಮ ದೇಹಕ್ಕೆ ಬೇಕಾಗುವ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಅಥವಾ ಫ್ಯಾಟ್ ಇರ್ಬೋದು, ಒಂದು ಹೊತ್ತಿನ ಆಹಾರದಲ್ಲಿ ಎಷ್ಟು ಒಳ್ಳೆಯದು ಸಿಕ್ಕಿರುತ್ತೆ. ಅದರ ಮೇಲೆ ನೀವು ತಿನ್ನುವಂಥ ಆಹಾರ ಹೆಲ್ದಿಯಾಗಿರುತ್ತಾ, ಅಥವಾ ಕ್ಯಾಲರಿ ಸಫಿಷಿಯೆಂಟ್ ಆಗಿದೆಯಾ, ಅಥವಾ ಕ್ಯಾಲರಿ ಹೆಚ್ಚಾಗಿದೆಯಾ ಅನ್ನೋದು ಕೌಂಟ್ ಆಗುತ್ತೆ. ಒಂದು ಬೌಲ್ ಚಿಕನ್ ಅಥವಾ 100 ಗ್ರಾಮ್ಸ್ ಚಿಕನ್ ತೊಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. 100 ಗ್ರಾಮ್ಸ್ ಚಿಕನಲ್ಲಿ 1 ಗ್ರಾಮಿಗೆ 4 ಕಿಲೋ ಕ್ಯಾಲರೀಸ್ ಅಂತ ಇದೆ ಅಂತಂದರೆ ಎಷ್ಟಾಯಿತು? 400 ಕಿಲೋ ಕ್ಯಾಲರಿ ಬಂತು ಅಂತಂದರೆ ಚಿಕನ್ನಲ್ಲಿ, ಆಗ ನೀವು ಖಂಡಿತವಾಗ್ಲೂ ಒಂದು ಹೊತ್ತಿನ ಮೀಲಲ್ಲಿ 400 ಕಿಲೋ ಕ್ಯಾಲರಿ ಚಿಕನ್ ತಿಂದಿದ್ದೀನಿ ಅಂದರೆ ಐ ಹ್ಯಾವ್ ಟು ಕಟ್ ಡೌನ್ ಮೈ ಅದರ್ ಪೋರ್ಷನ್. ಆಗಲೇ ನಿಮ್ಮ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದು ಮೀಲಲ್ಲಿ. ಇಲ್ಲ ಅಂದರೆ ಏನಾಗುತ್ತೆ, ಅದು 400 ಕ್ಯಾಲರಿ, ಈ ಕಡೆ ರೈಸು, ದಾಲು ಅಥವಾ ಬೇರೆ ಏನಾದರೂ ತಿಂದಿದ್ದೀರಿ ಅಂದರೆ ಅದರಲ್ಲೊಂದು 400 ಕ್ಯಾಲರಿ, ಅದರ ಮೇಲೆ ನೀವು ಅದಕ್ಕೆ ಎಣ್ಣೆ ಹಾಕಿರುವಂಥದ್ದು ಅಥವಾ ಬೇರೆ ರೂಪದಲ್ಲಿ ತುಪ್ಪ ಅಥವಾ ಬೇರೆ ಏನೋ ಬಿದ್ದಿರುತ್ತೆ ಅದರ ಕ್ಯಾಲರಿ. ಈಗ ಚಿಕನ್ ಕುಕ್ ಮಾಡಿರ್ತೀರಿ, ಅದಕ್ಕೆ ಹಾಕಿರುವಂಥ ಎಣ್ಣೆ ಇರುತ್ತೆ, ಅಥವಾ ವೆಜ್ಜಲ್ಲಿ ಏನೋ ಮಾಡಿರ್ತೀರಿ ಅದಕ್ಕೆ ಹಾಕಿರುವಂಥ ಪದಾರ್ಥಗಳಿರುತ್ತೆ, ಎಲ್ಲವೂ ಸೇರಿಸಿ ಇನ್ನೊಂದಿಷ್ಟು ಕ್ಯಾಲರಿ. ಒಂದು ಹೊತ್ತಿನ ಮೀಲಲ್ಲಿ ನೀವು 1-1.5 ಸಾವಿರ ಕಿಲೋ ಕ್ಯಾಲರಿ ತಿಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಮೀಲ್ ತಿನ್ನೋ ಹಾಗೆ ಇರೋದಿಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 1800 ಕಿಲೋ ಕ್ಯಾಲರಿಯಿಂದ 2000 ಕಿಲೋ ಕ್ಯಾಲರಿ ಫುಡ್ ತೊಗೊಂಡ್ರೆ ದಟ್ ಈಸ್ ಸಫಿಷಿಯಂಟ್. ಅದಕ್ಕಿಂತ ಜಾಸ್ತಿ ಬೇಕಿರಲ್ಲ. ಇದು ನಾನು ಕ್ಯಾಲರಿ ಡೆಫಿಸಿಟ್ ವಿಚಾರ ಮಾತಾಡ್ತಾ ಇಲ್ಲ, ಅಂದರೆ ಕ್ಯಾಲರಿಯನ್ನು ಕಟ್ ಡೌನ್ ಮಾಡುವ ವಿಚಾರ ಮಾಡ್ತಾ ಇಲ್ಲ. ಬ್ಯಾಲೆನ್ಸ್ ಆಗಿ ಇಷ್ಟು ತಿಂದ್ಕೊಂಡು ಹೋದರೆ ಅದೇ ಹೆಚ್ಚಾಗುತ್ತೆ, ಅದು ಎಕ್ಸೆಸ್ ಆಗುತ್ತೆ ನಮ್ಮ ದೇಹದ ಚಟುವಟಿಕೆಯ ಆಧಾರದ ಮೇಲೆ. ಬರೀ ಕೂತೆ ಕೆಲಸ ಮಾಡ್ತೀರಿ ಅಂದರೆ ಅದು ಕೂಡ ಎಕ್ಸೆಸ್ಸೇ. ಅದಕ್ಕಿಂತ ಜಾಸ್ತಿ ಒಂದು ದಿವಸಕ್ಕೆ ತಿಂದುಬಿಟ್ರೆ ಅದು ಎಲ್ಲ ಸ್ಟೋರೇಜ್ಗೆ ಹೊರಟೋಗುವಂಥದ್ದು, ಅದು ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಿನ್ನುವ ಆಹಾರಕ್ಕೆ ಕೌಂಟು ನಾವು ಏನನ್ನು ತಿನ್ನುತ್ತೀವಿ ಅನ್ನೋದರ ಮೇಲೆ ಮಾಡಬೇಕಾಗುತ್ತೆ. ಅದರ ಬದಲಿಗೆ ಮೆಷರ್ಮೆಂಟಲ್ಲಿ ಅಥವಾ ಇದರಲ್ಲಿ ಏನು ವೇಯಿಂಗ್ ಮಷೀನಲ್ಲಿ ತಟ್ಟೆ ಇಟ್ಟು ಇದರಲ್ಲಿ ಎಷ್ಟಿದೆ ಅಂತ ತಿನ್ನೋದಲ್ಲ. ನಾನು ಯಾವ್ದು ಎಷ್ಟು ತಿಂದಿದ್ದೀನಿ, ಎಷ್ಟು ಪ್ರಪೋರ್ಷನಲ್ಲಿ ತಿಂದಿದ್ದೀನಿ, ಇದಕ್ಕೆ ಏನೇನೆಲ್ಲ ಬಿದ್ದಿರಬಹುದು ನಾನು ತಿಂದೋ ಆಹಾರದಲ್ಲಿ, ಇದು ನನಗೆ ಇಷ್ಟು ಬೇಕಾ ಅಥವಾ ಇಷ್ಟು ಬೇಡವಾ ಅನ್ನುವಂಥದ್ದನ್ನು ತಲೆಯಲ್ಲಿ ತಂದುಕೊಂಡ್ರೆ ಆಟೋಮ್ಯಾಟಿಕಲಿ ಇಟ್ ಕಮ್ಯುನಿಕೇಟ್ಸ್ ವಿತ್ ಯುವರ್ ಇಂಟೆಸ್ಟೈನ್. ಸೊ
ಹೊಟ್ಟೆ ಕೂಡ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ನಾವು ಇಲ್ಲೇ ನಮ್ಮ ಇಂಬ್ಯಾಲೆನ್ಸ್ ಆಗ್ತಾ ಹೋದ ಹಾಗೆ ಹೊಟ್ಟೆ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಆಟೋಮ್ಯಾಟಿಕಲಿ ನಾವು ತಿನ್ನುವಂಥ ಆಹಾರದಲ್ಲಿ ಎಕ್ಸೆಸ್ ಕ್ಯಾಲರಿ ಸ್ಟೋರೇಜ್ ಆಗೋಕ್ಕೆ ಹೊರಟೋಗುತ್ತೆ. ಎಸ್. ಇನ್ನು ಎಷ್ಟು ಕ್ಯಾಲರಿ ನಾವು ತಿಂತೀವಿ ಅಷ್ಟು ಕ್ಯಾಲರೀಸನ್ನು ಬರ್ನ್ ಮಾಡಬೇಕು, ಇಲ್ಲಾಂದರೆ ವೆಯ್ಟ್ ಲಾಸ್ ಆಗೋದಿಲ್ಲ, ಫಿಟ್ ಆಗಿರೋಕ್ಕಾಗೋದಿಲ್ಲ ಅಂತಾರೆ. ಸೊ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಎಷ್ಟು ಕ್ಯಾಲರಿ ತಿಂತೀವಿ ಅಷ್ಟು ಕ್ಯಾಲರಿಯನ್ನು ಬರ್ನ್ ಮಾಡೋದಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಂದು 2000 ಕ್ಯಾಲರಿ ಫುಡ್ ತೊಗೊಂಡ್ರೆ ಒಬ್ಬ ವ್ಯಕ್ತಿ 2000 ಕ್ಯಾಲರಿಗೆ ಪರ್ ಡೇಗೆ ವರ್ಕೌಟ್ ಮಾಡಿ ಅದನ್ನು ಕರಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಟಿವ್ ಮೋಡಲ್ಲಿ ಬಾಡಿ ಮೆಟಬಾಲಿಸಮ್ಗೆ ಒಂದು 1200 to 1500 ಕ್ಯಾಲರೀಸ್ ಇನ್ ಬಿಟ್ವೀನ್ ಹೊರಟೋಗುತ್ತೆ ಅಂತ ಅಂದರೆ ನಮ್ಮ ಮೆಟಬಾಲಿಸಮ್ಗೆ ಉಪಯೋಗ ಆಗುತ್ತೆ ಅಥವಾ ನಮ್ಮ ದೇಹದ ಫಂಕ್ಷನ್ಗೆ ಉಪಯೋಗ ಆಗುತ್ತೆ ಅಂತ ಅಂದರೆ, ಇನ್ನು ಮಿಕ್ಕಿರೋ ಕ್ಯಾಲರಿ ಅಷ್ಟನ್ನು ನಾವು ಬಂದ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದು ಇಟ್ ಈಸ್ ಅ ಮಿತ್. ನಾವು ಒಂದು ದಿವಸಕ್ಕೆ 2000-2500 ಕ್ಯಾಲರಿ ಕರಗಿಸ್ತೀವಿ ಅಂದರೆ ಅದು ಸಾಧ್ಯ ಇಲ್ಲದೆ ಇರೋವಂಥದ್ದು. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಅನ್ಲೆಸ್ ನೀವು ಯಾವ ಥರ ಹೊಲದ ಕೆಲಸ ಅಥವಾ ಮ್ಯಾನ್ಯುವಲ್ ವರ್ಕನ್ನು ಮಾಡದೇ ಇರೋರಿಗೆ ಸಾಧ್ಯನೇ ಇರೋದಿಲ್ಲ. ಸೊ ಆಗ ಏನು ಮಾಡಬೇಕಾಗುತ್ತೆ ಅಂದರೆ ನಾವು ಕ್ಯಾಲರಿ ಡೆಫಿಸಿಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಕಾನ್ಷಿಯಸ್ ಆಗಿ ತಿನ್ನಬೇಕು, ಕ್ಯಾಲರಿಯನ್ನು ಕಡಿಮೆ ತೊಗೊತಾ ಹೋಗಬೇಕಾಗುತ್ತೆ. ಈಗ ಒಂದು ದಿನಕ್ಕೆ 1200 ಕ್ಯಾಲರಿ ನನ್ನ ಬಾಡಿ ಮೆಟಬಾಲಿಸಮ್ಗೆ ಉಪಯೋಗ ಆಗುತ್ತೆ, ಮೇಲೆ ನಾನೊಂದು 300-350 ಕ್ಯಾಲರಿ ಕರಗಿಸ್ತೀನಿ ಅಂತಂದರೆ ಓವರಾಲ್ ಆಗಿ ಎಷ್ಟಾಯಿತು? 1500-1600 ಕ್ಯಾಲರಿ ಅಂತ ಇಟ್ಕೊಳ್ಳಿ. 1600 ಕ್ಯಾಲರಿ ಕೊಟ್ಟರೆ ಅಲ್ಲಿಗೆ ಈಕ್ವಲ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಕೊಟ್ಟರೆ ವೆಯ್ಟ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಆಗ ನಿಮಗೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ವೆಯ್ಟ್ ಲಾಸ್ ಅಂದರೆ ಕರಗಿದ ಕೆಲಸಕ್ಕೆ ಉಪಯೋಗ ಆಗೋದಕ್ಕಿಂತ ಕಮ್ಮಿ ಕ್ಯಾಲರಿ ಕೊಡೋದ್ರಿಂದ ಆಟೋಮ್ಯಾಟಿಕಲಿ ನಾವು ಕ್ಯಾಲರಿ ಡೆಫಿಸಿಟ್ ಮೋಡ್ಗೆ ಹೊರಟೋಗ್ತೀವಿ. ಸೊ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಖಂಡಿತವಾಗ್ಲೂ ಕ್ಯಾಲರಿ ಡೆಫಿಸಿಟು ಆಗೋದಿಲ್ಲ ಅಥವಾ ಕರಗಿಸೋದಕ್ಕೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಸಾಧ್ಯ ಇರೋದಿಲ್ಲ. ಫೈನ್. ಇನ್ನು ಕ್ಯಾಲರಿ ಡೆಫಿಸಿಟಲ್ಲಿ ಇದ್ದವರು, ಎಕ್ಸಾಂಪಲ್ ಈಗ 1500 ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಿದ್ದವರು ಅವರ ಗೋಲ್ ಅಚೀವ್ ಆದಮೇಲೆ, ಎಕ್ಸಾಂಪಲ್ ಅವರು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ವೆಯ್ಟ್ ಲಾಸ್ ಆಗುತ್ತೆ, ಅದ್ರ ನಂತರ ಕ್ಯಾಲರೀಸ್ನ ಇನ್ಕ್ರೀಸ್ ಮಾಡ್ಕೊಳಕ್ಕಾಗುತ್ತೆ? ಇನ್ಕ್ರೀಸ್ ಮಾಡಿಕೊಂಡ್ರೆ ಆಟೋಮ್ಯಾಟಿಕಲಿ ಅದು ಸ್ಟೋರೇಜ್ಗೆ ಹೋಗುತ್ತೆ. ಇನ್ಕ್ರೀಸ್ ಮಾಡ್ಕೋಬಾರ್ದಾ ಅನ್ನೋದ್ರ ಬದಲಿಗೆ ನನಗೆ ಹೊಟ್ಟೆ ತುಂಬುವಂಥ, ನನ್ನ ದೇಹಕ್ಕೆ ಬೇಕಾಗುವಂಥ ಎನರ್ಜಿ ಸಿಗುವಂಥ ಮೀಲನ್ನು ನಾನು ಎಷ್ಟರ ಮಟ್ಟಿಗೆ ಯಾವುದರಿಂದ ನಾನು ತುಂಬಿಸ್ಕೋಬಹುದು ಅನ್ನೋದನ್ನು ಕಂಡುಕೊಂಡ್ರೆ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೂ ಒಂದು ವೇಳೆ ಇನ್ಕ್ರೀಸ್ ಮಾಡಿಕೊಂಡ್ರೆ ಚಟುವಟಿಕೆಯನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಫೈನ್ ಮ್ಯಾಮ್. ಕ್ಯಾಲರಿ ಕುರಿತಾಗಿ, ಕ್ಯಾಲರಿ ಡೆಫಿಸಿಟ್, ಕ್ಯಾಲರಿ ಬರ್ನ್, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.